ಹೆಣ್ಣು ಅಂದ ತಕ್ಷಣ ನೀವು ಹೇಳ್ತಾ ಇದ್ರಿ ಹೆಣ್ಣು ಹೆಣ್ಣಿನಿಂದಾನೇ ಆಯ್ತು ಅಂತ. ಖಂಡಿತವಾಗ್ಲು 2011ರಲ್ಲಿ ದರ್ಶನ್ ಅವರು ಹೆಂಡತಿಗೆ ಗಂಡ ಹೆಂಡತಿ ಅಂತಂದ ತಕ್ಷಣ ಜಗಳಕ್ಕೆ ಬರುವಂಥದ್ದು ಕಾಮನ್. ಗಂಡ ಹೆಂಡತಿ ಜಗಳ ಹುಂಡು ಮಲಗೋ ತನಕ ಅನ್ನುವಂಥ ಗಾದೆ ಮಾತಿದೆ. ಅದಾದ್ಮೇಲೆ ಮತ್ತೆ ಈಗೂ ಸಹ ಹೆಣ್ಣಿನ ವಿಚಾರದಲ್ಲೇ ಬಂತು. ಅವರಿಬ್ಬರ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೆ ಗೊತ್ತು. ನಾವು ನೋಡಿದ ಪ್ರಕಾರ ನೋಡೋದೇ ಬೇರೆ, ಪ್ರತ್ಯಕ್ಷವಾಗಿ ಕಂಡ್ರು ಸಹ ಪ್ರಮಾಣಿಸಿ ನೋಡಬೇಕು. ಸೊ ಇಂಥ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಎಲ್ಲೋ ಒಂದು ಕಡೆ ದರ್ಶನ್ ಅವರನ್ನ ನೀವು ಹೇಳಿರೋ ಹಾಗೇನೆ ಪ್ರೇರೇಪಿಸಿದ್ರ, ಪ್ರೋವೋಕ್ ಮಾಡಿ ಅವರನ್ನ ಈ ಒಂದು ಅನಾಹುತಕ್ಕೆ ಕಾರಣವಾಗುವಂತೆ ಮಾಡಿದ್ರ ಅನ್ನುವಂಥದ್ದು. ಯಾಕಂದ್ರೆ ಸ್ತ್ರೀ ದೋಷ ಏನಾದ್ರೂ ಇದೆಯಾ ಅಂತ. ಇದು ಓಪನ್ ಫ್ಯಾಕ್ಟ್ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆ ಒಂದು ಹೆಣ್ಣು ಮಗಳು ಆ ಇಬ್ಬರ ಜೀವನದಲ್ಲಿ ಬರೋದ್ರ ಜೊತೆಗೆ ಅವರು ಎಲ್ಲೆಲ್ಲಿ ಹೋಟ್ಲಿಗೆ ಹೋಗಿದ್ರು, ಅವ್ರು ಎಲ್ಲೆಲ್ಲಿ ಯಾವ ರೀತಿ ಭಾವಚಿತ್ರಗಳನ್ನು ತೆಗೆಸ್ಕೊಂಡಿದ್ರು, ಆ ಒಂದು ಧರ್ಮಪತ್ನಿ ಯಾವ ರೀತಿ ಅಂತ ಬಟ್ಟೆಗಳನ್ನು ಧರಿಸಿದ್ರು, ಅದೇ ರೀತಿಯಿಂದ ಬಟ್ಟೆಗಳನ್ನು ಹಾಕೊಂಡು ನಾನೇನು ಕಡಿಮೆ ಅಂತ ಚಾಲೆಂಜ್ ಮಾಡೋ ರೀತಿಯಲ್ಲಿ ಪ್ರತಿಬಿಂಬಿಸಿದ್ದು ಎಲ್ಲವೂ ಕೂಡ ಆ ಹೆಣ್ಣು ಮಗಳಿಗೂ ತೊಂದರೆ ಆಯ್ತಲ್ವಾ ಇವತ್ತಿನ ದಿನ. ಅವರು ಧರ್ಮಪತ್ನಿ, ವಿಜಯಲಕ್ಷ್ಮಿ ಅವರು ಧರ್ಮಪತ್ನಿ. ಯಾವುದೇ ಒಂದು ಹಿಂದೂ ಆಕ್ಟ್ ಪ್ರಕಾರ ಇರಬಹುದು ಅಥವಾ ಧರ್ಮಶಾಸ್ತ್ರದಲ್ಲಿರಬಹುದು. ಧರ್ಮಪತ್ನಿ ಇರುವಾಗ ಇನ್ನೊಂದು ಹೆಣ್ಣು ಪ್ರವೇಶ ಮಾಡಿದಾಗ ಅದು ಇಲ್ಲೀಗಲ್ ಅಂತ ಆಗತ್ತೆ. ಅದಕ್ಕೆ ಯಾವ ಆದ್ಯತೆಯೂ ಇಲ್ಲ, ಅದಕ್ಕೆ ಕೆಟ್ಟ ಪದವನ್ನು ಹೇಳ್ತಾರೆ, ಹೌದಲ್ವಾ? ಅಂಥದ್ರಲ್ಲಿ ಇವರು ಆ ಹೆಣ್ಣು ಮಗಳ ಜೊತೆ, ಧರ್ಮಪತ್ನಿಯ ಜೊತೆ ಅವಳಿಗೆ ಕಣ್ಣೀರು ಹಾಕಿಸಿ ಅವರನ್ನ ಕಾಂಪಿಟೇಟರ್ ಥರ ತಗೊಂಡು ಈ ವ್ಯಕ್ತಿಗೆ ಪ್ರವೋಕ್ ಮಾಡಿದಾಗ ಈ ವ್ಯಕ್ತಿನಾದ್ರೂ ತಿಳ್ಕೋಬೇಕಿತ್ತು, ತಿಳ್ಕೊಳ್ಳಿಲ್ಲ. ಇವ್ರ ಗ್ರಹಗತಿ ಚೆನ್ನಾಗಿರ್ಲಿಲ್ಲ ಅಫ್ಕೋರ್ಸ್. ಆದರೆ ಇದಕ್ಕೆಲ್ಲ ಮೂಲಭೂತ ಕಾರಣ ಆ ಹೆಣ್ಣುಮಗಳೇ, ಹೌದಲ್ವಾ? ಆ ಹೆಣ್ಣು ಮಗಳು ಕಾರಣಕರ್ತಳಾದ್ಲು. ಆವಾಗಿಂದನು ಮೊದಲಿನಿಂದನೂ ಕಾರಣಕರ್ತಲಾದ್ಲು. ಅದರ ಜೊತೆಗೆ ಈಗ ನೀವು ಕೇಳಿದ್ರಿ ದರ್ಶನ್ ಅವರದ ಜಾತಕದಲ್ಲಿ ಸ್ತ್ರೀ ದೋಷನೋ ಏನೋ ಇದೆಯಾ ಅಂತ. ಅದು ಜಾತಕವನ್ನ ವೀಕ್ಷಣೆ ಮಾಡಿದಾಗ ಹೇಳುವುದು ಬೇರೆ. ಈ ಒಂದು ವಿಚಾರಕ್ಕೆ ಬಂದಾಗ ನೇರವಾಗಿ ಹೇಳೋದಾದ್ರೆ ಇದ್ದೇ ಇರಬೇಕು, ಇದ್ದೇ ಇದೆ. ಅದರ್ವೈಸ್ ಇಷ್ಟು ದೊಡ್ಡ ಹಗರಣ ಆಗ್ತಾ ಇಲ್ಲ ಒಂದು ಹೆಣ್ಣಿನಿಂದ. ಅವರು ಅದೇನೋ ಬಂತು, ಇವ್ರು ತೋರಿಸಿದ್ರು, ಅವನೇನೋ ಕೆಲಸದವನಿದ್ದ, ಅವನಿಗೆ ತೋರಿಸಿದ್ರು ಅಂದ್ರೆ ಇವೆಲ್ಲ ಒಂದು ಕಾರಣ. ಆದರೆ ಮೂಲಭೂತ ಯಾರು? ಆಯಮ್ಮ, ಹೌದಲ್ವಾ? ಇವಾಗ ಒಂದು ಧರ್ಮಪತ್ನಿಗೆ ಕಣ್ಣೀರು ಹಾಕ್ಸಿದ್ದು ಕೂಡ ಬಿಡೋದಿಲ್ಲ ಅಲ್ವಾ? ಈಗ ಅವ್ರು ತಾನೇ ಎಲ್ಲಿದ್ದಾರೆ? ಈ ವ್ಯಕ್ತಿ ದರ್ಶನ್ ವಿಚಾರಕ್ಕಾದ್ರೂ ಯಾರು ಮೀಟ್ ಮಾಡಕ್ ಬರ್ತಿದ್ದಾರೆ? ಆಯಮ್ಮನಿಗೆ ಯಾರು ಮೀಟ್ ಮಾಡಕ್ ಬರ್ತಿದ್ದಾರೆ? ಇದು ಬೇಕಿತ್ತ? ನೋಡಪ್ಪ, ಯಾವುದೇ ಒಂದು ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂದರೆ ನಾವು ಮಾಡಿದ್ದು ನಾವೇ ಉಣ್ಬೇಕು, ನಮ್ಮ ತಲೆ ಮೇಲೆ ಹಾಕ್ಕೊಂಡಿದ್ದ ನೀರು ನಮ್ಮ ಕಾಲಿಗೇನೆ. ಅದೇ ಇವಾಗ ಆಗಿದ್ದು. ಯಾಕಂದರೆ ಪ್ರತಿಯೊಂದು ಹೆಣ್ಮಗಳು ಕೂಡ ಇದನ್ನು ತಿಳ್ಕೊಳ್ಬೇಕು. ಯಾವುದೇ ಇನ್ನೊಂದು ಕುಟುಂಬದ ಮಧ್ಯೆ ಹೋಗುವ ಮೊದಲು ಅವರ ಬೆನ್ನನ್ನು ಅವ್ರು ನೋಡ್ಕೋಬೇಕು, ನಾಳೆ ದಿನ ಏನಾಗತ್ತೆ ಅಂತ. ಯಾಕಂದರೆ ಧರ್ಮ ಏನಿದ್ದ ಅಂದರೆ ಧರ್ಮ ದೇವತೆ. ನಾವೇನು ಧರ್ಮ ಅಂತೀವಿ, ಒಂದು ದೈವ ಶಕ್ತಿ ಏನು ಹೇಳುತ್ತೆ ಅಂದರೆ ಎಷ್ಟು ಪಾಪ ಮಾಡ್ತೀಯ ಮಾಡು, ಒಂದಿನ ನಿನಗೆ ಇದೆ, ಅದರ ಉಲ್ಟಾ ಕೊಟ್ಟೇ ಕೊಡ್ತೀನಿ ಅನ್ನತ್ತೆ ಧರ್ಮ ದೇವತೆ. ಅಂದರೆ ಒಂದು ಧರ್ಮ ಅಂತ ಏನು ಹೇಳ್ತೀವಿ, ಒಂದು ಆಚಾರ ವಿಚಾರ ಅಂತ ಹೇಳ್ತೀವಿ, ಸ್ಪಿರಿಚುವಾಲಿಟಿ ಅಂತ ಹೇಳ್ತೀವಿ, ಆಧ್ಯಾತ್ಮ ಅಂತ ಏನು ಹೇಳ್ತೀವಿ, ಅದೆಲ್ಲವೂ ಕೂಡ ಇದು ಕಲಿಯುಗ. ಇಲ್ಲೇ ಸಿಕ್ಬಿಡುತ್ತೆ ಲೆಕ್ಕಾಚಾರ. ಅದು ಹೇಳ್ತಾರಲ್ಲ, ಒಂದೇನೋ ಇಲ್ಲೇ ಇಲ್ಲೇ ಬಹುಮಾನ ಅನ್ನೋ ಥರ ಇದು ಕಲಿಯುಗದಲ್ಲಿ ನಾವು ಇಲ್ಲೇ ಎಲ್ಲವನ್ನೂ ಅನುಭವಿಸಿ ಹೋಗಬೇಕಾಗತ್ತೆ. ಅದೇ ಆಗಿದ್ದು ಈ ಕೇಸಲ್ಲೂ. ಆ ಹೆಣ್ಣು ಮಗಳಿಂದಾನೇ ಈ ವ್ಯಕ್ತಿ ಅನ್ಯಾಯವಾಗಿ ಒಳಗೆ ಹೋಗಿ ಕೂತ್ಕೊಂಡ್ರು. ಹೆಣ್ಣು ಅಂದ ತಕ್ಷಣ ನೀವು ಹೇಳ್ತಾ ಇದ್ರಿ ಹೆಣ್ಣಿನಿಂದಾನೇ ಆಯ್ತು ಅಂತ. ಖಂಡಿತವಾಗ್ಲು 2011ರಲ್ಲಿ ದರ್ಶನ್ ಅವರು ಹೆಂಡತಿಗೆ ಗಂಡ ಹೆಂಡತಿ ಅಂತಂದ ತಕ್ಷಣ ಜಗಳಕ್ಕೆ ಬರುವಂಥದ್ದು ಕಾಮನ್. ಗಂಡ ಹೆಂಡತಿ ಜಗಳ ಹುಂಡು ಮಲಗೋ ತನಕ ಅನ್ನುವಂಥ ಗಾದೆ ಮಾತಿದೆ. ಅದಾದ್ಮೇಲೆ ಮತ್ತೆ ಈಗೂ ಸಹ ಹೆಣ್ಣಿನ ವಿಚಾರದಲ್ಲೇ ಬಂತು. ಅವರಿಬ್ಬರ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೆ ಗೊತ್ತು. ನಾವು ನೋಡಿದ ಪ್ರಕಾರ ನೋಡೋದೇ ಬೇರೆ, ಪ್ರತ್ಯಕ್ಷವಾಗಿ ಕಂಡ್ರು ಸಹ ಪ್ರಮಾಣಿಸಿ ನೋಡಬೇಕು. ಸೊ ಇಂಥ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಎಲ್ಲೋ ಒಂದು ಕಡೆ ದರ್ಶನ್ ಅವರನ್ನ ನೀವು ಹೇಳಿರೋ ಹಾಗೇನೆ ಪ್ರೇರೇಪಿಸಿದ್ರ, ಪ್ರೋವೋಕ್ ಮಾಡಿ ಅವರನ್ನ ಈ ಒಂದು ಅನಾಹುತಕ್ಕೆ ಕಾರಣವಾಗುವಂತೆ ಮಾಡಿದ್ರ ಅನ್ನುವಂಥದ್ದು. ಯಾಕಂದ್ರೆ ಸ್ತ್ರೀ ದೋಷ ಏನಾದ್ರೂ ಇದೆಯಾ ಅಂತ. ಇದು ಓಪನ್ ಫ್ಯಾಕ್ಟ್ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆ ಒಂದು ಹೆಣ್ಣು ಮಗಳು ಆ ಇಬ್ಬರ ಜೀವನದಲ್ಲಿ ಬರೋದ್ರ ಜೊತೆಗೆ ಅವರು ಎಲ್ಲೆಲ್ಲಿ ಹೋಟ್ಲಿಗೆ ಹೋಗಿದ್ರು, ಅವ್ರು ಎಲ್ಲೆಲ್ಲಿ ಯಾವ ರೀತಿ ಭಾವಚಿತ್ರಗಳನ್ನು ತೆಗೆಸ್ಕೊಂಡಿದ್ರು, ಆ ಒಂದು ಧರ್ಮಪತ್ನಿ ಯಾವ ರೀತಿ ಅಂತ ಬಟ್ಟೆಗಳನ್ನು ಧರಿಸಿದ್ರು, ಅದೇ ರೀತಿಯಿಂದ ಬಟ್ಟೆಗಳನ್ನು ಹಾಕೊಂಡು ನಾನೇನು ಕಡಿಮೆ ಅಂತ ಚಾಲೆಂಜ್ ಮಾಡೋ ರೀತಿಯಲ್ಲಿ ಪ್ರತಿಬಿಂಬಿಸಿದ್ದು ಎಲ್ಲವೂ ಕೂಡ ಆ ಹೆಣ್ಣು ಮಗಳಿಗೂ ತೊಂದರೆ ಆಯ್ತಲ್ವಾ ಇವತ್ತಿನ ದಿನ. ಅವರು ಧರ್ಮಪತ್ನಿ,
ವಿಜಯಲಕ್ಷ್ಮಿಯವರು ಧರ್ಮಪತ್ನಿ, ಯಾವುದೇ ಒಂದು ಹಿಂದೂ ಆಕ್ಟ್ ಪ್ರಕಾರ ಇರಬಹುದು ಅಥವಾ ಧರ್ಮಶಾಸ್ತ್ರದಲ್ಲಿರಬಹುದು. ಧರ್ಮಪತ್ನಿ ಇರುವಾಗ ಇನ್ನೊಂದು ಹೆಣ್ಣು ಪ್ರವೇಶ ಮಾಡಿದಾಗ ಅದು ಇಲ್ಲೀಗಲ್ ಅಂತ ಆಗತ್ತೆ. ಅದಕ್ಕೆ ಯಾವ ಆದ್ಯತೆಯೂ ಇಲ್ಲ, ಅದಕ್ಕೆ ಕೆಟ್ಟ ಪದವನ್ನು ಹೇಳ್ತಾರೆ, ಹೌದಲ್ವಾ? ಅಂಥದ್ರಲ್ಲಿ ಇವರು ಆ ಹೆಣ್ಣು ಮಗಳ ಜೊತೆ, ಧರ್ಮಪತ್ನಿಯ ಜೊತೆ ಅವಳಿಗೆ ಕಣ್ಣೀರು ಹಾಕಿಸಿ ಅವರನ್ನು ಕಾಂಪಿಟೇಟರ್ ಥರ ತಗೊಂಡು ಈ ವ್ಯಕ್ತಿಗೆ ಪ್ರವೋಕ್ ಮಾಡಿದಾಗ ಈ ವ್ಯಕ್ತಿನಾದ್ರೂ ತಿಳ್ಕೊಬೇಕಿತ್ತು, ತಿಳ್ಕೊಳ್ಳಿಲ್ಲ. ಇವ್ರ ಗ್ರಹಗತಿ ಚೆನ್ನಾಗಿರ್ಲಿಲ್ಲ ಅಫ್ಕೋರ್ಸ್. ಆದರೆ ಇದಕ್ಕೆಲ್ಲ ಮೂಲಭೂತ ಕಾರಣ ಆ ಹೆಣ್ಮಗಳೇ, ಹೌದಲ್ವಾ? ಆ ಹೆಣ್ಣು ಮಗಳು ಕಾರಣಕರ್ತಳಾದ್ಲು, ಆವಾಗಿಂದನು ಮೊದಲಿನಿಂದನೂ ಕಾರಣಕರ್ತಲಾದ್ಲು. ಅದರ ಜೊತೆಗೆ ಈಗ ನೀವು ಕೇಳಿದ್ರಿ ದರ್ಶನ್ ಅವರದ ಜಾತಕದಲ್ಲಿ ಸ್ತ್ರೀ ದೋಷನೋ ಏನೋ ಇದೆಯಾ ಅಂತ. ಅದು ಜಾತಕವನ್ನ ವೀಕ್ಷಣೆ ಮಾಡಿದಾಗ ಹೇಳುವುದು ಬೇರೆ. ಈ ಒಂದು ವಿಚಾರಕ್ಕೆ ಬಂದಾಗ ನೇರವಾಗಿ ಹೇಳೋದಾದ್ರೆ ಇದ್ದೇ ಇರಬೇಕು, ಇದ್ದೇ ಇದೆ. ಅದರ್ವೈಸ್ ಇಷ್ಟು ದೊಡ್ಡ ಹಗರಣ ಆಗ್ತಾ ಇಲ್ಲ ಒಂದು ಹೆಣ್ಣಿನಿಂದ. ಅವರು ಅದೇನೋ ಬಂತು, ಇವ್ರು ತೋರಿಸಿದ್ರು, ಅವನೇನೋ ಕೆಲಸದವನಿದ್ದ, ಅವನಿಗೆ ತೋರಿಸಿದ್ರು. ಅಂದ್ರೆ ಇವೆಲ್ಲ ಒಂದು ಕಾರಣ ಆದ್ರೆ ಮೂಲಭೂತ ಯಾರು? ಆ ಯಮ್ಮ, ಹೌದಲ್ವಾ? ಇವಾಗ ಒಂದು ಧರ್ಮಪತ್ನಿಗೆ ಕಣ್ಣೀರು ಹಾಕ್ಸಿದ್ದು ಕೂಡ ಬಿಡೋದಿಲ್ಲ ಅಲ್ವಾ? ಈಗ ಅವ್ರು ತಾನೇ ಎಲ್ಲಿದ್ದಾರೆ? ಈ ವ್ಯಕ್ತಿ ದರ್ಶನ್ ವಿಚಾರಕ್ಕಾದ್ರೂ ಯಾರು ಮೀಟ್ ಮಾಡಕ್ ಬರ್ತಿದ್ದಾರೆ? ಆ ಯಮ್ಮನಿಗೆ ಯಾರು ಮೀಟ್ ಮಾಡಕ್ ಬರ್ತಿದ್ದಾರೆ? ಇದು ಬೇಕಿತ್ತ? ನೋಡಪ್ಪ, ಯಾವುದೇ ಒಂದು ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂದರೆ, ನಾವು ಮಾಡಿದ್ದು ನಾವೇ ಉಣ್ಬೇಕು, ನಮ್ಮ ತಲೆ ಮೇಲೆ ಹಾಕ್ಕೊಂಡಿದ್ ನೀರು ನಮ್ಮ ಕಾಲಿಗೇನೆ. ಅದೇ ಇವಾಗ ಆಗಿದ್ದು. ಯಾಕಂದರೆ ಪ್ರತಿಯೊಂದು ಹೆಣ್ಮಗಳು ಕೂಡ ಇದನ್ನು ತಿಳ್ಕೊಳ್ಬೇಕು. ಯಾವುದೇ ಇನ್ನೊಂದು ಕುಟುಂಬದ ಮಧ್ಯೆ ಹೋಗುವ ಮೊದಲು ಅವರ ಬೆನ್ನನ್ನು ಅವ್ರು ನೋಡ್ಕೋಬೇಕು, ನಾಳೆ ದಿನ ಏನಾಗತ್ತೆ ಅಂತ. ಯಾಕಂದರೆ ಧರ್ಮ ಏನಿದ್ದ ಅಂದರೆ ಧರ್ಮ ದೇವತೆ, ನಾವೇನು ಧರ್ಮ ಅಂತೀವಿ, ಒಂದು ದೈವ ಶಕ್ತಿ ಏನು ಹೇಳುತ್ತೆ ಅಂದರೆ, ಎಷ್ಟು ಪಾಪ ಮಾಡ್ತೀಯ ಮಾಡು, ಒಂದಿನ ನಿನಗೆ ಇದೆ, ಅದರ ಉಲ್ಟಾ ಕೊಟ್ಟೇ ಕೊಡ್ತೀನಿ ಅನ್ನತ್ತೆ ಧರ್ಮ ದೇವತೆ. ಅಂದರೆ ಒಂದು ಧರ್ಮ ಅಂತ ಏನು ಹೇಳ್ತೀವಿ, ಒಂದು ಆಚಾರ ವಿಚಾರ ಅಂತ ಹೇಳ್ತೀವಿ, ಸ್ಪಿರಿಚುವಾಲಿಟಿ ಅಂತ ಹೇಳ್ತೀವಿ, ಆಧ್ಯಾತ್ಮ ಅಂತ ಏನು ಹೇಳ್ತೀವಿ, ಅದೆಲ್ಲವೂ ಕೂಡ ಇದು ಕಲಿಯುಗ. ಇಲ್ಲೇ ಸಿಕ್ಬಿಡುತ್ತೆ ಲೆಕ್ಕಾಚಾರ. ಅದು ಹೇಳ್ತಾರಲ್ಲ, ಒಂದೇನೋ ಇಲ್ಲೇ ಇಲ್ಲೇ ಬಹುಮಾನ ಅನ್ನೋ ಥರ ಇದು ಕಲಿಯುಗದಲ್ಲಿ ನಾವು ಇಲ್ಲೇ ಎಲ್ಲವನ್ನೂ ಅನುಭವಿಸಿ ಹೋಗಬೇಕಾಗತ್ತೆ. ಅದೇ ಆಗಿದ್ದು ಈ ಕೇಸಲ್ಲೂ. ಆ ಹೆಣ್ಣು ಮಗಳಿಂದಾನೇ ಈ ವ್ಯಕ್ತಿ ಅನ್ಯಾಯವಾಗಿ ಒಳಗೆ ಹೋಗಿ ಕೂತ್ಕೊಂಡ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.